ಎಲ್ಲರಿಗೂ ಆರ್ಯಭಟ ಮ್ಯಾಥ್ಸ್ ಚಾನೆಲ್ಗೆ ಸ್ವಾಗತ. ನಾನು ಕೆಲವು ದಿನಗಳಿಂದ ಆಬ್ಸೆಂಟ್ ಇದ್ದೆ, ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು, ಅದಕ್ಕೆ ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಲಾಸ್ಟ್ ಕ್ಲಾಸ್ನಲ್ಲಿ ನಾವು 6 ಕ್ವಶನ್ವರೆಗೂ ನೋಡ್ಕೊಂಡಿದ್ವಿ. ಸೊ 7th ಕ್ವಶನ್ ಮಾಡೋಣ. ನೋಡಿ, A merchant had 78,592 with her. She placed an order for purchasing 40 radio sets at rupees 1,200 each. How much money will remain with her after the purchase? ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಆ ಮರ್ಚೆಂಟ್ ಕಡೆ 78,592 ರೂಪೀಸ್ ಅದ. ಅವಳು ಏನು ಮಾಡ್ತಾ ಇದ್ದಾರೆ, 40 ರೇಡಿಯೋ ಸೆಟ್ಟನ್ನು ಆರ್ಡರ್ ಮಾಡ್ತಾ ಇದ್ದಾರೆ. ಸೊ ಈಚ್ ರೇಡಿಯೋ ಸೆಟ್ಟಿನ ಬೆಲೆ 1,200. ಹಾಗಾದರೆ ಅವ್ರ ಹತ್ರ ಉಳಿಯೋ ಅಮೌಂಟ್ ಎಷ್ಟು, ಇವು ತಗೊಂಡಾದ್ಮೇಲೆ ಎಷ್ಟು ಅಮೌಂಟ್ ಉಳಿತದ ಅನ್ನೋದು ಕ್ವಶನ್ ಅದ. ಸೊ ನೋಡಿ ಇಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ, ಅವ್ರದ್ದು ಮರ್ಚೆಂಟ್ ಹತ್ರ ಮೊದಲ ಇರುವಂಥ ಅಮೌಂಟ್ ಎಷ್ಟು ಅನ್ನೋದನ್ನ ಫಸ್ಟ್ ಬರ್ಕೊಂಡ್ಬಿಟ್ರೆ ಚಲೋ ಆಗ್ತದ. ನೋಡ್ರಿ, ಮರ್ಚೆಂಟ್ ಹ್ಯಾಡ್ ಮನಿ. ಮರ್ಚೆಂಟ್ ಹ್ಯಾಡ್ ಮನಿ ಈಕ್ವಲ್ ಟು 78,592. ಬಟ್ ಅವರು ಪರ್ಚೇಸ್ ಮಾಡ್ತಾ ಇರೋದು ಪರ್ಚೇಸ್ಡ್ ಅಂದ್ರೆ ಇಲ್ಲಿ ಏನಾಗ್ತೈತಿ ಅಂದ್ರೆ ಇನ್ವೆಸ್ಟ್ ಮನಿ ಅಂತ ಕೂಡ ನಾವು ಇಲ್ಲಿ ಹಾಕೋಬಹುದು, ಬೇಕಿದ್ರೆ ಇನ್ವೆಸ್ಟ್ ಮನಿ ಅಂತನೂ ಬರ್ಕೋಬಹುದು. ಸೊ ಪರ್ಚೇಸ್ಡ್ ಅಂದ್ರೆ ಇನ್ವೆಸ್ಟ್ ಮನಿ ಅಂತಾನೆ ಆಗ್ತದ. ಇನ್ವೆಸ್ಟ್ ಮನಿ ಅಂತ ತಗೊಳ್ಳೋಣ ಅಂತ ಈಸಿ ಆಗುತ್ತೆ. ಸೊ ನೋಡ್ರಿ, 40 ರೇಡಿಯೋ ಸೆಟ್, ಈಚ್ ರೇಡಿಯೋ ಸೆಟ್ ಹ್ಯಾಸ್ ದ ಅಮೌಂಟ್ 1,200. ಸೊ ಸಿ ಇಯರ್, ಇದನ್ನ ನಾವೇನು ಮಾಡ್ಬೇಕಿಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕಾಗ್ತದ. ಸೊ 40 ಇಂಟು 12 ಅಂತಂದ್ರೆ 12 4s are 48. ಸೊ 3 zeros are coming here. ಸೊ 48,000 ರೂಪೀಸ್ ಅವರು ಸ್ಪೆಂಡ್ ಮಾಡಬೇಕಾಗ್ತದ. ದೇ ಸ್ಪೆಂಡ್ 48,000 ರೂಪೀಸ್ for 40 radio sets. ಅಂಡ್ ಅವ್ರ ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಅವ್ರ ಹತ್ರ ಎಷ್ಟು ಉಳಿತದ, ಕೊನೆಗೆ ಅವ್ರ ಹತ್ರ ಎಷ್ಟು ಅಮೌಂಟ್ ಉಳಿತದ ಅನ್ನೋದು ಇಲ್ಲಿ ಕ್ವಶನ್ ಅದ. ಸೊ ಇಲ್ಲೇನಾಗ್ತೈತೆ, ನಮ್ಗೆ ಸಬ್ಟ್ರಾಕ್ಷನ್ ಯೂಸ್ ಆಗ್ತದ. ನೋಡಿ, ತುಂಬಾ ಈಸಿ. ಸೊ ನಾವೇನು ಮಾಡಬೇಕಾಗ್ತದ, ಮೊದಲೇ ಅವ್ರ ಹತ್ರ ಇದ್ದ ಅಮೌಂಟ್ನಲ್ಲಿ ಈ ಅಮೌಂಟನ್ನು ಸಬ್ಟ್ರಾಕ್ಟ್ ಮಾಡಬೇಕು. 48,000 ನೋಡಿ. ಸೊ 2 ಬಂತು, 9 ಬಂತು, 5 ಬಂತು, 0 ಬಂತು. ಸೊ ಅವ್ರ ಹತ್ರ ಉಳಿದಿರೋ ಅಮೌಂಟ್ ಎಷ್ಟು, 30,592. ಸೊ ರೂಪೀಸ್ 30,592 remain with her after the purchase. ಸೊ ಈ ಥರ ಇವು ಕ್ವಶನಲ್ಲಿ ಏನಿಲ್ಲ, ಒಂಚೂರು ಅಂದ್ರೆ ಬೇಸಿಕ್ ಏನು ಆಪ್ರೇಷನ್ಸ್ ಅದಾವೆ, 4 ಆಪ್ರೇಷನ್ ಮಿಕ್ಸ್ ಮಾಡಿ ಕೆಲವೊಂದು ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. ಸ್ವಲ್ಪ ನೀಟಾಗಿ ಓದ್ಬಿಟ್ರೆ ತುಂಬಾ ಈಸಿಯಾಗಿ ಬರ್ತದೆ. ಅದರಂತೆ ಈಗ 8th ಕ್ವಶನ್ ನೋಡೋಣ. ಈ ಕ್ವಶನ್ ನೋಡ್ರಿ, ಅ ಸ್ಟೂಡೆಂಟ್ ಮಲ್ಟಿಪ್ಲೈಡ್ 7,236 by 65 instead of multiplying by 56. By how much was his answer greater than the correct answer? So see here, ಒಬ್ಬ ವಿದ್ಯಾರ್ಥಿ ಏನು ಮಾಡಿದ್ದಾರೆ, ಇಲ್ಲಿ 7,236ಗೆ 56ನಿಂದ ಮಲ್ಟಿಪ್ಲೈ ಮಾಡೋ ಬದಲು 65ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ ಅವರು ಕರೆಕ್ಟ್ ಆನ್ಸರ್ಗಿಂತ ಎಷ್ಟು ಜಾಸ್ತಿ ಆನ್ಸರ್ ಬಂದದ ಅವ್ರದ್ದು ಅನ್ನೋದು ಇಲ್ಲಿ ಕ್ವಶನ್ ಅದ. ಸೊ ಇಲ್ಲೇನಾಗ್ತದ, ನಾವು 2ರಿಂದನೂ ಮಲ್ಟಿಪ್ಲೈ ಮಾಡಿ ಇಟ್ಕೋಬೇಕಾಗ್ತದ. ಸೊ 7,236 ಇಂಟು 65 ಒಂದು ಕಡೆ ಮಾಡ್ಕೋಬೇಕಾಗತ್ತ. ಇಲ್ಲಿ ನೋಡ್ರಿ,
7236 into 56 ಮಾಡಬೇಕಾಗತ್ತೆ. ಸೊ 6 5s 30, 5 3s 15, 16 17 18, 5 2s 10, 11 ಬತ್ತು, 7 5s 35 plus 1 36. So 6 6s 36, 3 carry, 6 3s 18, 19 20 21, 2 carry ಬತ್ತು, 6 2s 12, 13 14, 6 7s 42 plus 1 43. ಸೊ ಇವಾಗ ಏನಾಗ್ತದೆ ನೋಡ್ರಿ, 8 plus 6 is 14 and 3 10 7 4. So 4,70,340 when they multiplied with 65 to the 7,236. But when they multiplied with 7,236 with 56, they get what? 6 6s 36, 6 3s 18, 19 20 21, 6 2s 12, 13 14, 6 7s 42 plus 1 43. 5 6s 30, 5 3s 15, 16 17 18, 5 2s 10 plus 1 11, 7 5s 35 plus 1 36. ಸೊ ಇದನ್ನ ನೋಡ್ರಿ, 6 ಬಂತು, 1 ಬಂತು, 8 plus 4 ಅಂದರೆ 12 ಆಗುತ್ತೆ, 3 4 5 10 ಆಗುತ್ತೆ, 3 plus 1 is 4. ಸೊ ಇದೇನು ಬಂತ್ರಿ, 4,05,216. ಸೊ ಎಷ್ಟು ಜಾಸ್ತಿ ಬಂತು, ಕ್ವಶನ್ ಅನ್ನದ ಎಷ್ಟು ಜಾಸ್ತಿ ಬಂತು ಅಂತದ. ಸೊ ಆರಾಮಾಗಿ ಮಾಡ್ಬೋದು ನಾವು. ನೋಡಿ ಹ್ಯಾಂಗೆ ಮಾಡೋಣ ಅಂದ್ರೆ, ಇವೆರಡತ್ರೊಳಗೆ ಗ್ರೇಟರ್ ನಂಬರ್ ಯಾವುದದ, ಗ್ರೇಟರ್ ನಂಬರ್ ಯಾವುದದ ಫಸ್ಟ್ ಫೈಂಡ್ ಮಾಡ್ಕೊಂಡ್ಬಿಡ್ಬೇಕು. ಸೊ 4,70,340 is the greater number and the 4,05,216. So make it subtraction. So nodri, subtraction. 10 minus 6 is 4. So get 1 carry. So 3 1 andre 2 agutta, 1 agutta. So 5 agutta, 6 and 0. So 65,124 is greater than the correct answer. Is greater than correct answer. ಸೊ ಈ ತರನಾಗಿ ನಾವು ಚೆನ್ನಾಗಿ ನೋಡೋಣಂತ. ಟು ಸ್ಟಿಚ್ a shirt 2 meter 15 centimeter cloth is needed out of 40 meter cloth. How many shirts can be stitched and how much cloth will remain? ಎರಡು ಕ್ವಶನ್ ಅದಾವ ಇಲ್ಲಿ. ಎಷ್ಟು 40 ಮೀಟರ್ ಕ್ಲಾತ್ ಒಳಗೆ ಎಷ್ಟು ಶರ್ಟನ್ನು ಸ್ಟಿಚ್ ಮಾಡಿದ್ರು, ಅದೇ ಥರ ಅವರಿಗೆ ಎಷ್ಟು ಬಟ್ಟೆ ಉಳೀತು, ಎಷ್ಟು ಕ್ಲಾತ್ ಉಳೀತು. ಸೊ ಇಲ್ಲೊಂದು ಹಿಂಟ್ ಅದ, ಕನ್ವರ್ಟ್ ಡಾಟಾ ಇನ್ ಸೆಂಟಿಮೀಟರ್. ಸೊ ಮೀಟರ್ ಒಳಗಿದ್ದನ್ನು ಸೆಂಟಿಮೀಟರ್ ಒಳಗೆ ಕನ್ವರ್ಟ್ ಮಾಡಿಬಿಟ್ಟು ಮಾಡೋದದ. ಸೊ 40 ಮೀಟರ್ ಕನ್ವರ್ಟ್ ಇಂಟು ಸೆಂಟಿಮೀಟರ್ ನಾವು ಸೆಂಟಿಮೀಟರ್ನಲ್ಲಿ ಕನ್ವರ್ಟ್ ಮಾಡಿದಾಗ that is 4,000 centimeters ಆಗತ್ತೆ. ಅದೇ ಥರ 2 ಮೀಟರ್ 15 ಸೆಂಟಿಮೀಟರನ್ನು ಕೂಡ ಕನ್ವರ್ಟ್ ಮಾಡ್ಕೊಂಡ್ಬಿಡನು 215 ಸೆಂಟಿಮೀಟರ್ ಆಗ್ತದೆ. ಸೊ ಡಿವಿಸಿಬಲ್ ಪ್ರಾಬ್ಲಮ್ ಮಾಡಬೇಕಾಗ್ತೈತಿ. ಸೊ 4,000 ಡಿವೈಡೆಡ್ ಬೈ 215 ಮಾಡಿದಾಗ ನಮ್ಗೆ 18.604 ಸಿಗ್ತದ. ಸೊ 18.604 ಅಂತಂದ್ರೆ ಅವರು ಅಂದ್ರೆ 18 ಶರ್ಟ್ಸ್ಗಳನ್ನು ಅವ್ರು ಮಾಡ್ಬೋದಾಗ್ತದೆ. ಸೊ ಅವ್ರು ಏನು ಮಾಡ್ಬೋದು, 18 ಶರ್ಟ್ಸ್ಗಳನ್ನು ಸ್ಟಿಚ್ ಮಾಡ್ತಾರೆ. ಹಂಗಂತಂದ್ರೆ 18 ಶರ್ಟ್ಸಿಗೆ ಅವ್ರು ತಗೊಂಡಂಥ ಕ್ಲಾತ್, ಸೊ ಒಟ್ಟು ಕ್ಲಾತ್ ಎಷ್ಟಿರ್ತದೆ, 38.7 ಮೀಟರ್ ಕ್ಲಾತ್ ಅದಕ್ಕೆ ಬೇಕಾಗಿರ್ತದೆ. ಅದರಂತೆ ರಿಮೈನಿಂಗ್ ಕ್ಲಾತ್ ಎಷ್ಟಪ್ಪ ಅಂತಂದ್ರೆ 38.7 ಕ್ಲಾತನ್ನು 40 ಮೀಟರ್ನಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಿದ್ವಿ ಅಂದ್ರೆ 1.3 ರಿಮೈನಿಂಗ್ ಕ್ಲಾತ್ಸ್ ನಮ್ಗೆ ಸಿಗ್ತದ. ಸೊ ಈ ಎರಡು ಆನ್ಸರ್ಗಳನ್ನು ಇಷ್ಟು ಮಾಡಿದ್ರೆ ನಮ್ಗೆ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಗ್ತದೆ. ಇದನ್ನ ಕೆಲವೊಮ್ಮೆ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಅವ್ರು 3 ಮಾರ್ಕ್ಸಿಗೆ ಕೇಳಿದ್ರೆ ನೀವೆಲ್ಲ ಸ್ಟೇಟ್ಮೆಂಟ್ ವಿತ್ ಬರೆದ್ರೆ 3 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಸಿಗ್ತದ.
ಸೊ ಇಲ್ಲಿ ನೋಡಿ 10th ಕ್ವಶನ್ ಅದ. ಮೆಡಿಸಿನ್ ಇಸ್ ಪ್ಯಾಕ್ಡ್ ಇನ್ ಬಾಕ್ಸಸ್ ಈಚ್ ವೇಯಿಂಗ್ 4 kg 500 ಗ್ರಾಮ್. ಹೌ ಮೆನಿ ಸಚ್ ಬಾಕ್ಸಸ್ ಕ್ಯಾನ್ ಬಿ ಲೋಡೆಡ್ ಇನ್ ಅ ವ್ಯಾನ್ ವಿಚ್ ಕೆನಾಟ್ ಕ್ಯಾರಿ ಬಿಯಾಂಡ್ 800 kg. ನೋಡ್ರಿ, ಒಂದು ವ್ಯಾನ್ ಅದ 800 kgಗಿಂತ ಜಾಸ್ತಿ ವೇಟ್ ಅನ್ನೋದು ತಗೊಳಂಗಿಲ್ಲ. ಇಲ್ಲಿ ಒಂದು ಬಾಕ್ಸಿಗೆ 4 kg 500 ಗ್ರಾಮ್ ಅನ್ನು ಅವರು ವೇ ಮಾಡ್ಯಾರ, ಅಂದ್ರೆ ಅಷ್ಟು ಲೋಡ್ ಅದ. ಸೊ 800 kg ಹೊರುವಂಥ ಒಂದು ವ್ಯಾನ್ನಲ್ಲಿ ಎಷ್ಟು ಬಾಕ್ಸ್ಗಳನ್ನು ಹಾಕ್ಬೋದು ಕ್ವಶನ್ ಇದು ಅದ. ಸೊ 1 kg ಅಂದರೆ 1000 ಗ್ರಾಮ್. ಸೊ ಅದರಂತೆ 4 kg 500 ಗ್ರಾಮ್ ಅಂದರೆ 4500 ಗ್ರಾಮ್. ಸೊ ಇವಾಗ ನೋಡಿ, ನಾವು ಅದೇ ಥರ 800 kgನೂ ಕೂಡ ನಾವು ಗ್ರಾಮ್ನಲ್ಲಿ ಕನ್ವರ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ನಂಬರ್ ಆಫ್ ಬಾಕ್ಸಸ್ ದ್ಯಾಟ್ ಕ್ಯಾನ್ ಬಿ ಲೋಡೆಡ್ ಇನ್ ದ ವ್ಯಾನ್. ಸೊ ಎಷ್ಟನ್ನ ನಾವು ಮಾಡ್ಬೋದು? ಸೊ ನೋಡಿ, 8 1 10 100. ಸೊ 8 ಲ್ಯಾಕನ್ನು ನಾವು ತೊಗೊಂಡ್ವಿ ಅಂತಂದ್ರೆ 4500 ನಾವು ಡಿವೈಡ್ ಮಾಡಿದ್ವಿ ಅಂದರೆ ನಮ್ಗೆ 177 ಸಿಗ್ತದೆ. ಹ್ಯಾನ್ಸ್ ದ ಮ್ಯಾಕ್ಸಿಮಮ್ ಕ್ಯಾನ್ ಬಿ ಲೋಡೆಡ್ ಇನ್ ದ ವ್ಯಾನ್ 177 ಬಾಕ್ಸಸ್. ಸೊ ಎಷ್ಟು ಬಾಕ್ಸಸ್ಸನ್ನು ಅವರು ಲೋಡ್ ಮಾಡ್ಬೋದು ಅಂತಂದ್ರೆ 177 ಬಾಕ್ಸಸ್ಸನ್ನು ಅದರೊಳಗೆ ಅವರು ಲೋಡ್ ಮಾಡ್ಬೋದು ಅಂತ ಆಗ್ತದೆ. ಸೊ ಇದು ಕೂಡ 2 ಮಾರ್ಕ್ಸಿನ ಕ್ವಶನ್ಸ್. ಸೊ ಈ ಲೆಸನ್ನಲ್ಲಿ ಎಲ್ಲ ಅಂತಂದ್ರೆ ಬೇಸಿಕ್ ಆಪ್ರೇಷನ್ಸ್ ಏನು ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅದಾವು 4 ಕವರ್ ಆಗ್ಯಾವು. ಸೊ 4 ಸೇರಿಸಿ ಅವರು ವರ್ಡ್ ಪ್ರಾಬ್ಲಮ್ಗಳನ್ನು ಕೊಟ್ಟಿದ್ದಾರೆ. ಸೊ ಟ್ರೈ ಮಾಡಬೇಕು. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.